ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಮಠದಲ್ಲಿ ಭಾಗವತ ಪುರಾಣದ ಕಥಾ ಕಾಲಕ್ಷೇಪ ನಡೆಯುತ್ತಿತ್ತು. ಆಗ ಆ ದಿನ ಗೋವರ್ಧನ ಗಿರಿಯನ್ನು ಎತ್ತುವ ಪ್ರಸಂಗದಲ್ಲಿ ಭಗವಂತನು ತನ್ನ ಲೀಲಾ ಮಾತ್ರದಿಂದಲೇ ಎಲ್ಲರನ್ನೂ ತನ್ನ ಮಕ್ಕಳಂತೆ ಹೇಗೆ ಕಾಪಾಡುತ್ತಾನೆ ಎಂಬುದರ ವಿವರಣೆಯಾಗುತ್ತಿತ್ತು. ಎಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಕೇಳುತ್ತಿರುವಾಗ ಅಲ್ಲಿದ್ದವರಲ್ಲೊಬ್ಬ ಎದ್ದು ನಿಂತು, ಭಗವಂತನು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡೋದಿಲ್ಲ, ಒಬ್ಬರನ್ನ ಬಡವ ಇನ್ನೊಬ್ಬರನ್ನ ಶ್ರೀಮಂತ ಈ ರೀತಿ ಮಾಡಿರುತ್ತಾನೆ, ಒಬ್ಬರಿಗೆ ಸ್ವರ್ಗ ಇನ್ನೊಬ್ಬರಿಗೆ ನರಕ ಈ ರೀತಿಯಾಗಿ ನೀಡಿರುತ್ತಾನೆ. ದೇವರು ಒಂದೇ ರೀತಿ ಎಲ್ಲರನ್ನೂ ಕಾಪಾಡುವನು ಎಂಬುದನ್ನು ನೀವು ಸಾಕ್ಷಿ ಸಹಿತವಾಗಿ ತೋರಿಸಿದರೆ ಆಗ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಸವಾಲು ಹಾಕಿದ. ಭಾಗವತೋತ್ತಮರು ಪ್ರಶ್ನಿಸಿದವನನ್ನ ಹಾಗೆ ಇತರರನ್ನ ಕುರಿತು ಹೇಳಿದರು. ಇಲ್ಲಿ ಮಠದ ಒಳಗೆ ಹೋದರೆ 3 ಕೊಠಡಿಗಳಿವೆ. ಅವುಗಳ ಬಾಗಿಲುಗಳು ಮುಚ್ಚಿವೆ. ಬಾಗಿಲುಗಳ ಮೇಲೆ ಬರೆದಿರುವುದನ್ನು ಓದಿ ತಮಗೆ ಎಲ್ಲೆಲ್ಲಿಗೋ ಬೇಕೋ ಅಲ್ಲಿಗೆ ಹೋಗಿ ಎಂದರು. ಅವರ ಸಲಹೆಯಂತೆ ಎಲ್ಲರೂ ಹೋಗಿ ನೋಡಿದಾಗ ಮೊದಲನೇ ಕೊಠಡಿಯ ಬಾಗಿಲ ಮೇಲೆ ಸ್ವರ್ಗಕ್ಕೆ ದಾರಿ ಎಂದು, 2ನೇ ಕೊಠಡಿಯ ಬಾಗಿಲ ಮೇಲೆ ಕೊಪ್ಪರಿಗೆ ಹಣವಿದೆ, ಯಾರಿಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಎಂದು, 3ನೇ ಕೊಠಡಿಯ ಬಾಗಿಲ ಮೇಲೆ ಭಗವಂತನಲ್ಲಿಗೆ ದಾರಿ ಎಂದು ಬರೆದಿರುತ್ತದೆ. ಕೊಠಡಿಗಳ ಹೊರಗೆ ಪಡಸಾಲೆಯಲ್ಲಿ ಇರುವವರಿಗೆ ಪ್ರಾಪಂಚಿಕ ಸುಖವೆಲ್ಲ ದೊರೆಯುತ್ತದೆ, ಹಾಗೆ ಅದರೊಂದಿಗೆ ದುಃಖವೂ ಇದೆ ಎಂಬ ಸೂಚನೆ ಇರುತ್ತೆ. ಇದನ್ನು ಓದಿದ ಕೆಲವರು 1ನೇ ಕೊಠಡಿಯ ಬಾಗಿಲಿಗೆ ಹೋದರು, ಕೆಲವರು 2ನೇ ಕೊಠಡಿಯ ಬಾಗಿಲಿಗೆ ಹೋದರು, ಮತ್ತು ಕೆಲವರು ಇಲ್ಲೇ ಇದ್ದು ಸುಖವನ್ನು ಅನುಭವಿಸೋಣ ಎಂದು ಪಡಸಾಲೆಯಲ್ಲೇ ಕುಳಿತುಕೊಂಡರು. ಯಾರೊಬ್ಬರೂ ಕೂಡ ಭಗವಂತನಲ್ಲಿಗೆ ದಾರಿ ಎಂದು ಬರೆದಿರುವ ಜಾಗಕ್ಕೆ ಹೋಗಲಿಲ್ಲ. ಆಗ ಭಾಗವತೋತ್ತಮರು ಪ್ರಶ್ನೆ ಕೇಳಿದವನನ್ನ ಕರೆದು, ನೋಡಿದೆಯಾ, ಯಾರ್ಯಾರು ಏನನ್ನ ಅಪೇಕ್ಷಿಸುತ್ತಾರೋ ಅದನ್ನೇ ಭಗವಂತ ನೀಡುತ್ತಾನೆ ಎಂದು ಹೇಳಿ ಪ್ರಶ್ನಿಸಿದವನ ಅನುಮಾನವನ್ನ ಪರಿಹರಿಸಿದರು. ಕೇಳಿದ್ರಲ್ಲ ಸ್ನೇಹಿತರೆ, ಹೇಗೆ ಭಗವಂತ ಎಲ್ಲರನ್ನೂ ತನ್ನ ಮಕ್ಕಳಂತೆ ಕಾಪಾಡಿಕೊಳ್ತಾನೆ. ಆದರೆ ಆಯ್ಕೆಗಳನ್ನು ಅವರವರಿಗೆ ಬಿಟ್ಟಿರುತ್ತಾನೆ. ಒಳ್ಳೆಯ ಯೋಚನೆಗಳನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ, ಕೆಟ್ಟ ಯೋಚನೆಗಳನ್ನು ಮಾಡಿದ್ರೆ ಅದರ ಕರ್ಮ ಸಿಗುತ್ತೆ. ಹಾಗಾಗಿ ಒಳ್ಳೆ ಯೋಚನೆ ಮಾಡೋಣ, ಒಳ್ಳೆ ಕೆಲಸಗಳನ್ನು ಮಾಡೋಣ, ಹಾಗೆ ಒಳ್ಳೆ ಫಲಗಳನ್ನು ನಿರೀಕ್ಷಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಯಸಿದಂತೆ ಫಲ ಪ್ರಾಪ್ತಿ ಅನ್ನುವ ಈ ಕತೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.